ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಸೂಪರ್ ಟೇಸ್ಟ್ ಆಗಿರೋ ಗುಲಾಬ್ ಜಾಮೂನ್ ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರೋ ಥರ ಆಗ್ತಾ ಇದೆ. ಇದನ್ನ ಸ್ಟಾರ್ಟಿಂಗ್ ಇಂದ ಹೇಗೆ ಮಾಡೋದು ಅಂತ ಹೇಳಿ ಫುಲ್ ಪ್ರೊಸೀಜರ್ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ರೆ ನೋಡಿ ರಸಗುಲ್ಲ ತರ ಕಾಣಿಸ್ತಾ ಇದೆ. ಡ್ರೈ ಜಾಮೂನ್ ಕೂಡ ತಿನ್ನೋಣ ಅನ್ನಂಗಾಗುತ್ತೆ ಎಣ್ಣೆಲಿ ಕರಿತಾ ಇದ್ದಂಗೆ. ಹಿಟ್ಟಂತೂ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಒಂದು 1/4 kg ಸಕ್ಕರೆನ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದಿಸ್ಕೋಬೇಕು, ಗೊತ್ತಾಗುತ್ತಲ್ವಾ ಪಾಕ ಹೇಗೆ ಬರುತ್ತೆ, ಜಿಗಟಾಗಿ ಅಲ್ಲಿ ತನಕ ಕುದಿಸ್ಕೋಬೇಕು. ಫ್ಲೇವರಿಗೋಸ್ಕರ ನಾನು 2 ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಫುಡ್ ಕಲರ್ ಕೂಡ ಹಾಕ್ತಾರೆ ತುಂಬಾ ಜನ. ಫುಡ್ ಕಲರ್ ಹಾಕೋದ್ರಿಂದ ಸ್ವಲ್ಪ ಒಳ್ಳೇದಲ್ಲ ಹೆಲ್ತಿಗೆ ಅಂತ ಹೇಳ್ಬಿಟ್ಟು ನಾನು 1-2 ಕೇಸರಿನ ಹಾಕ್ತಿದ್ದೆ. ಕೇಸರಿ ಹಾಕೋದ್ರಿಂದ ಕಲರ್ ಬಿಡುತ್ತೆ, ಕಲರ್ ಕೂಡ ಪಾಕ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಕೇಸರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ನೀರಿಗೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಪಾಕ ರೆಡಿ ಆಗುತ್ತೆ. ನಾವಿವಾಗ ಜಾಮೂನ್ ಮಿಕ್ಸ್ನ ನಾವು ರೆಡಿ ಮಾಡ್ಕೊಬಿಡೋಣ. ನೋಡಿ, ಪ್ಯಾಕೆಟಲ್ಲಿ ಈ ಥರ ಒಳ್ಳೆ ಹಾಲು ಪುಡಿ ಬರೋ ಥರ ಈ ಥರ ಪೌಡ್ರ್ ಕೊಟ್ಟಿರ್ತಾರೆ. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ಇರೋದು ಜಾಮೂನು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಈ ಮಿಕ್ಸ್ ಮಾಡೋದ್ರೊಳಗೇನೆ ಇರೋದು. ನಾನು ಈ ಜಾಮೂನ್ ಪ್ಯಾಕೆಟಿಗೆ ನಾನು ನೀರು ಹಾಕಿ ಮಿಕ್ಸ್ ಮಾಡೋಲ್ಲ ಜಾಸ್ತಿ, ಯಾವಾಗಲೂ ಹಾಲು ಹಾಕಿ ಮಾಡೋದು. ಹಾಲನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಹಾಕಿ ಕೂಡ ಮಾಡ್ಬೋದು, ಇಲ್ಲ ನೀರು ಹಾಲು 2 ಮಿಕ್ಸ್ ಮಾಡಿ ಕೂಡ ಇದನ್ನು ಕಲಿಸ್ಕೋಬೋದು. ನಾನು ಹಾಲಲ್ಲೇ ಫುಲ್ ಕಲಿಸ್ಕೊತೀನಿ. ಪಕ್ಕದಲ್ಲಿ ಪಾಕ ಕುದೀತಾ ಇದೆ. ಈ ಹಿಟ್ಟಿಗೆ ಸ್ವಲ್ಪನ ನಾವು ತುಪ್ಪನ ಯೂಸ್ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕಿ ನಾದ್ಕೊಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇದು ಮನೆಗೆ ಮಾಡಿರೋದು ತುಪ್ಪ, ಇದು ನಮ್ಮ ಮನೇಲಿ GRB ತುಪ್ಪ, ಅದು ಮನೆ ತುಪ್ಪ. ಚೆನ್ನಾಗೆ ಇಲ್ಲಿ ನೋಡಿ ಈ ಥರ ಹಿಂಗೆ ಫುಲ್ಲಾಗಿ ನಾದ್ಕೋಬೇಕು. ಎಷ್ಟು ಸಾಫ್ಟಾಗಿ ಬರಬೇಕು ಅಂದರೆ ಹಿಂಗೆ ಉಂಡೆ ಕಟ್ತಾ ಇದ್ರೆ ಬಿರಿ ಬಿಡಬಾರ್ದು. ಪಾಕ ಅಂತೂ ಚೆನ್ನಾಗಿ ಕುದೀತಾ ಇದೆ. ಅಷ್ಟರೊಳಗೆ ಬೇಗ ಮಾಡ್ಕೊಬಿಡೋಣ, ಸ್ವಲ್ಪ ಹೊತ್ತು ನೆನೆಯುತ್ತೆ ಹಿಟ್ಟು ಅಂತ ಹೇಳಿ ಮಾಡಿಟ್ಟಿದ್ದೆ. ನೋಡಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ತುಪ್ಪ ಹಾಕಿ ನಾದ್ಕೊಂಡ್ರೂ ಪರವಾಗಿಲ್ಲ, ಸಾಫ್ಟಾಗಿ ಬರುತ್ತೆ. ನಾನು ಇಷ್ಟು ನಾದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಬಿಟ್ಬಿಟ್ಟು ಉಂಡೆ ಕಟ್ಟಿದ್ರೆ ಫುಲ್ ಸಾಫ್ಟಾಗಿರುತ್ತೆ ಹಿಟ್ಟು. ನೋಡಿ, ಉಂಡೆನ ಚೆನ್ನಾಗಿ ಕಟ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ನಾವು ಎಣ್ಣೆಲಿ ಬಿಟ್ಟಾಗ ಒಡೆಯೋದಿಲ್ಲ. ನೀವು ತಕ್ಷಣ ಅವಾಗನೇ ಮಾಡಿಬಿಟ್ಟು ಬಿಟ್ರಿ ಎಣ್ಣೆಲಿ ಅಂದರೆ ಒಡೆದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಸಗುಲ್ಲ ಥರ ಕಾಣಿಸ್ತಾ ಇದ್ದಾವೆ ಒಂದೊಂದು ಉಂಡೆನೂ. ಇದನ್ನು ಎಣ್ಣೆಲಿ ಕರಿತಾ ಇದ್ದಂಗೂ ಸೈಜ್ ಕೂಡ ದಪ್ಪ ಆಗುತ್ತೆ. ಅದೇ ಎಣ್ಣೆಲಿ ಕರೆದ್ಬಿಟ್ಟು ಪಾಕಕ್ಕೆ ಹಾಕಿದ್ವಿ ಅಂದರೆ ಇನ್ನೂ ಸೈಜ್ ದೊಡ್ಡ ಆಗುತ್ತೆ. ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಜಾಮೂನ್ನ ಹಾಕ್ತಾ ಇದ್ದಂಗೆ ಒಳ್ಳೆ ಚೆನ್ನಾಗಿ ಕರಿತಾ ಇದ್ದಾವೆ. ಇದು ಜಾಸ್ತಿ ಏನಪ್ಪ ಅಂದರೆ ಲೋ ಫ್ಲೇಮಲ್ಲೇ ಕರಿಬೇಕು, ಇಲ್ಲ ಅಂದರೆ ಬೇಗ ಬ್ಲಾಕ್ ಆಗಿಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಬೇಡ ಇದು ಎಣ್ಣೆಲಿ ಕಾಯೋದು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಬೇಗ ಆಗಿಬಿಟ್ಟಿದೆ ಜಾಮೂನು. ನಾವು ಎಷ್ಟು ಬೇಗ ಬಿಟ್ಕೊತೀವೋ ಅಷ್ಟು ಬೇಗ ಒಳ್ಳೆಯದು. ಇಲ್ಲಾಂದರೆ ಲಾಸ್ಟ್ ಬಿಟ್ಟವೆಲ್ಲ ವೈಟ್ ಇರುತ್ತೆ, ಫಸ್ಟ್ ಬಿಟ್ಟವೆಲ್ಲ ರೆಡ್ ಕಲರ್ ಬ್ಲ್ಯಾಕ್ ಕಲರ್ಗೆ ಬಂದ್ಬಿಡುತ್ತೆ. ಹಾಗಾಗಿ ಬೇಗನೆ ತಕ್ಕೊಬಿಡ್ಬೇಕು. ಜಾಸ್ತಿ ಟೈಮ್ ತಗೊಳೋದಿಲ್ಲ ಎಣ್ಣೆಲಿ. ಈ ಥರ ಜಾಮೂನ್ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರೈ ಜಾಮೂನು ಹೀಗೆ ತಿಂದ್ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ತೆಗಿತಾ ಇದ್ದರೆ. ನಮ್ಮ ಮನೆಗೆ ನಾವು ಸ್ವಲ್ಪನೇ ಮಾಡಿದ್ವಿ, ಯಾಕಂದರೆ ಸ್ವೀಟ್ ಅಂದರೆ ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ತಿನ್ನೋದು. ಹಾಗಾಗಿ 1 ಪ್ಯಾಕೆಟ್ ಸಾಕು ಅಂತ ಹೇಳಿಬಿಟ್ಟು 1 ಪ್ಯಾಕೆಟ್ ಅಷ್ಟು ಮಾಡ್ಕೊಂಡಿದ್ವಿ. ನೋಡಿ, ಇದನ್ನು ಹಿಂಗೆ ಕರಿತಾ ಇದ್ದಂಗೆ ಡೈರೆಕ್ಟ್ ಪಾಕಕ್ಕೆ ಹಾಕೋಬಿಡ್ಬೇಕು. ಎತ್ತಿಟ್ಟು ಸ್ವಲ್ಪ ಹೊತ್ತು ಆರಿದ ಮೇಲೆ ಪಾಕಕ್ಕೆ ಹಾಕಿದ್ರೆ ಬೇಗ ಪಾಕನ ಹೀರೋದಿಲ್ಲ. ಹಾಗಾಗಿ ಎಣ್ಣೆಯಿಂದ ತೆಗಿತಾ ಇದ್ದಂಗೆ ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದೇ ಪಾಕಕ್ಕೆ ಹಾಕಿಬಿಡ್ಬೇಕು. ನೋಡಿ, ಇಷ್ಟ ಆಗಿದೆ ಜಾಮೂನು, ಚೆನ್ನಾಗಿ ಎಲ್ಲ ಕಡೆ ನೆಂದಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಹೇಗೆ ಬಂದಿದೆ ಬನ್ನಿ ನೋಡೋಣ. ನೋಡಿ, ಈ ಥರ ಎತ್ಕೊಂಡು ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಪ್ರೆಸ್ ಮಾಡಿದ್ರು ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.